ನಮಸ್ಕಾರ ಸ್ನೇಹಿತರೆ. ಧರ್ಮ, ಶ್ರದ್ಧೆ ಮತ್ತು ನಂಬಿಕೆಯ ಹೆಸರಿನಲ್ಲಿ ನಡೆದ ಅತ್ಯಂತ ಭೀಕರ ಅಪರಾಧಗಳಲ್ಲೊಂದು ನಿಜವಾಗಿಯೂ ನಿಮ್ಮ ಮನಸ್ಸನ್ನು ನಡುಗಿಸಬಲ್ಲದು. ಅಜ್ಮೀರ್ ಶರೀಫ್ ದರ್ಗಾ ಕೋಟಿ ಜನರು ಶಾಂತಿ ಮತ್ತು ಆಶೀರ್ವಾದಕ್ಕಾಗಿ ಭೇಟಿ ನೀಡುವ ಪವಿತ್ರ ಸ್ಥಳ. ಆದರೆ ಈ ದರ್ಗಾದ ಹಿಂದೆಯೊಂದು ಕ್ರೂರ ಅಂಧಕಾರ ಅಡಗಿತ್ತು. 1990ರಿಂದ 92ರ ನಡುವೆ ನಡೆದ ಈ ಅತ್ಯಾಚಾರ ಹಾಗೂ ಬ್ಲಾಕ್ ಮೇಲ್ ಪ್ರಕರಣವು ಶ್ರದ್ಧೆಯ ಮುಖವಾಡದಲ್ಲಿ ನಡೆದ ಲೈಂಗಿಕ ಹಿಂಸೆ ಮತ್ತು ಮಾನವತೆಯ ಉಲ್ಲಂಘನೆಯ ಭೀಕರ ಕಥೆಯಾಗಿದೆ. ಹೇಗೆ ಧಾರ್ಮಿಕ ಹುದ್ದೆಗಳನ್ನು ದುರುಪಯೋಗಪಡಿಸಿ ನೂರಾರು ಯುವತಿಯರ ಮಾನಭಂಗ ಮಾಡಲಾಗಿದ್ದು, ಹೇಗೆ ನ್ಯಾಯಕ್ಕಾಗಿ ಅವರು ದಶಕಗಳ ಕಾಲ ಹೋರಾಡಿದರು ಎಂಬುದರ ಸಂಪೂರ್ಣ ವಿಸ್ತೃತ ವಿವರಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅಜ್ಮೀರ್ ಶರೀಫ್ ದರ್ಗಾದ ಇತಿಹಾಸದಲ್ಲಿ ನಡೆದ ಅತ್ಯಂತ ಭೀಕರ ಹಾಗೂ ಮಾನವತೆಯ ವಿರುದ್ಧದ ಅಪರಾಧವೆಂದರೆ 1990ರಿಂದ 92ರ ನಡುವಿನ ಅಜ್ಮೀರ್ ಗ್ಯಾಂಗ್ ರೇಪ್ ಮತ್ತು ಬ್ಲಾಕ್ ಮೇಲ್ ಪ್ರಕರಣ. ಈ ಅಪರಾಧ ತಂತ್ರಜ್ಞಾನ ಕೇವಲ ಆರಂಭಿಕ ಹಂತದಲ್ಲಿದ್ದ ಕಾಲದಲ್ಲಿ ನಡೆದರೂ ಸಹ ತನ್ನ ಕ್ರೂರತೆಯ ಪ್ರಮಾಣದಿಂದ ಇಡೀ ದೇಶವನ್ನು ಬೆಚ್ಚಿಬೀಳಿಸಿತು. ಈ ಕೃತ್ಯವನ್ನು ಎಸಗಿದವರು ಸಾಮಾನ್ಯ ಅಪರಾಧಿಗಳು ಅಲ್ಲ. ಇವರು ಅಜ್ಮೀರ್ ದರ್ಗಾದ ಖಾದಿಮ್ಗಳು, ಮುಖ್ಯವಾಗಿ ಫಾರೂಕ್ ಚಿಸ್ತಿ, ನಫೀಸ್ ಚಿಸ್ತಿ ಹಾಗೂ ಅವರ ಸ್ನೇಹಿತರ ಗುಂಪು. ಧಾರ್ಮಿಕ ಹುದ್ದೆಗಳಲ್ಲಿ ಇದ್ದು ಸ್ಥಳೀಯ ರಾಜಕೀಯ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿಯೂ ಪ್ರಭಾವ ಹೊಂದಿದವರಾಗಿದ್ದರು. ಈ ತಂಡ ಯುವತಿಯರೊಂದಿಗೆ ಸ್ನೇಹ ಬೆಳೆಸುವ ಮೂಲಕ ನಾಟಕೀಯವಾಗಿ ಪ್ರೀತಿಯ ನಾಟಕವಾಡುತ್ತಿತ್ತು. ಹಲವಾರು ಸಂದರ್ಭಗಳಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಸ್ನೇಹಿತೆ ಹಾಗೂ ಸಹಪಾಠಿಯ ಪರಿಚಯದ ಮೂಲಕ ಈ ಜಾಲಕ್ಕೆ ಬೀಳುತ್ತಿದ್ದರು. ನಂತರ ಅವರನ್ನು ಫೋಟೋಗ್ರಫಿ ಅಥವಾ ಪಿಕ್ನಿಕ್ನ ನೆಪದಲ್ಲಿ ಊರಿನಿಂದ ಹೊರಗೆ ಕರೆದುಕೊಂಡು ಹೋಗಿ ಮತ್ತು ಬರಿಸುವ ಪದಾರ್ಥಗಳ ಸಹಾಯದಿಂದ ಬಲವಂತವಾಗಿ ನಿಯಂತ್ರಣಕ್ಕೆ ಒಳಪಡಿಸಿ ಹಲವರು ಸೇರಿ ಗುಂಪು ಅತ್ಯಾಚಾರ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಅವರು ಯುವತಿಯರ ಅಶ್ಲೀಲ ಚಿತ್ರಗಳು ಅಥವಾ ವಿಡಿಯೋಗಳನ್ನು ತೆಗೆದು ಭೀತಿಗೊಳಿಸುವ ಸಾಧನವಾಗಿ ಬಳಸುತ್ತಿದ್ದರು. ಅವರು ಈ ಚಿತ್ರಗಳನ್ನು ತೋರಿಸಿ ಇದನ್ನು ನಿನ್ನ ಪೋಷಕರಿಗೆ ಅಥವಾ ಕಾಲೇಜಿಗೆ ಕಳುಹಿಸುತ್ತೇವೆ ಎಂದು ಬೆದರಿಸುತ್ತಿದ್ದರು. ಇದರಿಂದಾಗಿ ಯುವತಿಯರನ್ನು ಪುನಃ ಅತ್ಯಾಚಾರಕ್ಕೆ ಒಳಪಡಿಸುತ್ತಿದ್ದರು. ಕೆಲವೊಮ್ಮೆ ಅವರ ಸ್ನೇಹಿತೆಯರಿಗೆ ಅಥವಾ ಇತರರಿಗೆ ಸಹ ಭಾಗವಹಿಸಲು ಅವಕಾಶವನ್ನು ನೀಡಲಾಗುತ್ತಿತ್ತು. ಈ ಘಟನೆಯಲ್ಲಿ 100ಕ್ಕೂ ಹೆಚ್ಚು ಯುವತಿಯರು ಬಲಿಯಾಗಿದ್ದಾರೆ ಎಂಬ ಅಂದಾಜುಗಳಿವೆ. ಆದರೆ ಭಯದಿಂದ ಬಹುತೇಕರು ಮೌನವಾಗಿರುವುದರಿಂದ ಅಧಿಕೃತ ದಾಖಲೆಗಳು ಅಪೂರ್ಣವಾಗಿವೆ. ಕೆಲವರು ಮಾನಸಿಕ ಪೀಡೆಯಿಂದ ಆತ್ಮಹತ್ಯೆಗೂ ಶರಣಾಗಿದ್ದರು. ಆದರೆ ಈ ಅಪರಾಧ ಬಹಿರಂಗವಾದದ್ದು 1992ರ ಏಪ್ರಿಲ್ನಲ್ಲಿ ದೈನಿಕ್ ನವಜ್ಯೋತಿ ಎಂಬ ಸ್ಥಳೀಯ ಹಿಂದಿ ಪತ್ರಿಕೆಯಲ್ಲಿ ಪ್ರಕಟವಾದಾಗ. ಪತ್ರಿಕೆಯಲ್ಲಿ ಕೆಲ ಬ್ಲರ್ ಮಾಡಿದ ಅಶ್ಲೀಲ ಚಿತ್ರಗಳನ್ನೂ ಸಹ ಪ್ರಕಟಿಸಿ ಈ ಕ್ರೂರತೆಯ ಗಂಭೀರತೆಯನ್ನು ಜನರಿಗೆ ತೋರಿಸುವ ಪ್ರಯತ್ನ ಪಡಲಾಯಿತು. ಈ ಸುದ್ದಿಯು ರಾಜ್ಯದೆಲ್ಲೆಡೆ ಬೆಂಕಿಯಂತೆ ಹರಡಿತು. ಈ ಮಾಧ್ಯಮ ಬಹಿರಂಗದ ಬಳಿಕವೇ ಹಲವರು ಧೈರ್ಯ ಮಾಡಿಕೊಂಡು ಮುಂದೆ ಬಂದು ದೂರು ನೀಡಲಾರಂಭಿಸಿದರು. ಈ ಪ್ರಕರಣದ ನಂತರ ಕೆಲ ಪ್ರಭಾವಶಾಲಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರು ಆರೋಪಿಗಳಿಗೆ ರಕ್ಷಣೆ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರು. ಸಾಕ್ಷ್ಯನಾಶ, ಪೀಡಿತೆಯರಿಗೂ ಅವರ ಕುಟುಂಬಗಳಿಗೂ ಬೆದರಿಕೆ, ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡ ಎಲ್ಲವೂ ಇವುಗಳಿಗೆ ಸೇರಿತು. ಪೀಡಿತೆಯರು ನ್ಯಾಯಕ್ಕಾಗಿ ದಶಕಗಳಿಂದ ಹೋರಾಟ ನಡೆಸಿದರು. ಒಟ್ಟು 15 ಮಂದಿಗೆ ಆರೋಪ ಸಾಕ್ಷಿಪಡಿಸಲಾಯಿತು. ಆದರೆ ಹಲವರು ನ್ಯಾಯ ತಪ್ಪಿಸಲು ಪ್ರಭಾವ ಶಕ್ತಿಗಳನ್ನು ಬಳಸಿದರು. ಕೆಲವರು ಪರಾರಿಯಾಗಿದ್ದರು. ಕೆಲವರ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ತೀವ್ರ ಶಿಕ್ಷೆಗೆ ಒಳಪಡುವುದರಲ್ಲಿ ವಿಳಂಬವಾಯಿತು. ಕೆಲವರು ಮಧ್ಯಂತರದಲ್ಲಿ ಜಾಮೀನಿನಲ್ಲಿ ಬಿಡುಗಡೆಯಾಗಿ ನಂತರ ಹಾಜರಾಗದೆ ತಪ್ಪಿಸಿಕೊಂಡಿದ್ದರು. ಮುಖ್ಯ ಆರೋಪಿಗಳಾದ ಫಾರೂಕ್ ಮತ್ತು ನಫೀಸ್ ಬಹುಕಾಲ ತನಿಖೆಗೆ ತಪ್ಪಿಸಿಕೊಂಡಿದ್ದರು. ಕೊನೆಗೂ 2024ರ ಆಗಸ್ಟ್ನಲ್ಲಿ ಈ ಪ್ರಕರಣವನ್ನು ಪೋಕ್ಸೋ ಕಾಯ್ದೆಯಡಿ ಪುನರ್ ವರ್ಗೀಕರಿಸಿ 6 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 16 ಪೀಡಿತೆಯರಿಗೆ ತಲಾ 7 ಲಕ್ಷ ಪರಿಹಾರ ನೀಡಲಾಗಿತ್ತು. ಈ ಘಟನೆ ಕೇವಲ ಅತ್ಯಾಚಾರದ ಪ್ರಕರಣವಲ್ಲ, ಇದು ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಅಧಿಕಾರ ಮತ್ತು ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಶ್ರದ್ಧೆಯಲ್ಲಿ ಬದುಕುತ್ತಿದ್ದ ಯುವತಿಯರ ಕುಟುಂಬಗಳ ಮತ್ತು ಸಮಾಜದ ಮೇಲಿನ ಭೀಕರ ದಾಳಿ. ಇದು ನ್ಯಾಯ ವ್ಯವಸ್ಥೆಯ ದೌರ್ಬಲ್ಯವನ್ನೂ ಸಮಾಜದ ನಿರ್ಲಕ್ಷ್ಯವನ್ನೂ ಹತ್ತಿರದಿಂದ ತೋರಿಸುವ ಕಪ್ಪು ಅಧ್ಯಾಯವಾಗಿದೆ. ಈ ಪ್ರಕರಣವು ನಾವು ಸದಾ ನೆನಪಿಟ್ಟುಕೊಳ್ಳಬೇಕಾದ ಬುದ್ಧಿವಾದವನ್ನು ಕೊಡುತ್ತದೆ. ಶ್ರದ್ಧೆಯ ಹೆಸರಿನಲ್ಲಿ ನಡೆಯುವ ಎಲ್ಲವೂ ಶುದ್ಧವಲ್ಲ. ಧಾರ್ಮಿಕ ಸ್ಥಾನ ಅಥವಾ ಬಲ ಯಾರಿಗೂ ನೈತಿಕತೆ ನೀಡುವುದಿಲ್ಲ. ಲೈಂಗಿಕ ಅಪರಾಧ ಮಾಡುವವರು ಯಾರೇ ಆಗಿದ್ದರೂ ನ್ಯಾಯದ ಮುಂದೆ ತಲೆಬಾಗಲೇಬೇಕು.